ಸಿಂಧೂರ. ಅಭಯವನ್ನು ಕೊಟ್ಟರೆ ಅದು ಅಭಯ ಸಿಂಧೂರ. ಕ್ಷಮೆಯನ್ನು ಕೊಟ್ಟದೇ ಆದಲ್ಲಿ ಅದು ಕ್ಷಮಾ ಸಿಂಧೂರ. ಪ್ರೀತಿಯನ್ನು ತೋರುವುದಾದರೆ ಅದು ಪ್ರೀತಿಯ ಸಿಂಧೂರ. ಪತ್ನಿಯ ಹಣೆಗೆ ಧರಿಸಿದ್ದೇ ಆದರೆ ಅದು ಪ್ರತಿಜ್ಞಾ ಸಿಂಧೂರ. ಹೀಗಿದ್ದ ಮೇಲೆ ನಾವು ಸಿಂಧೂರದ ಬಗ್ಗೆ ತಿಳಿದುಕೊಂಡಿದ್ದೇವೆ. ನೀನು ಇಲ್ಲಿ ಕಾಡಿನಲ್ಲಿ ಇದ್ದು ಅನೇಕರ ಸಿಂಧೂರವನ್ನು ಅಳಿಸಿದವ. ನಿಜ, ಖಂಡಿತವಾಗಿ. ಯಾಕೆ ಹೇಳು? ಈ ಕಾಡು ಪ್ರದೇಶದಲ್ಲಿ ಯಾರೇ ಬಂದಿರಲಿ ಆ ನರ ಮಾಂಸವನ್ನು ತಿಂದವ. ಆ ತಿಂದ ರುಚಿಯನ್ನು ಕಂಡು ನೀನು ಇಂದು ನನ್ನನ್ನು ನೋವುವುದಕ್ಕೆ ಮುಂದಾಗಿದ್ದೀಯಲ್ಲ, ಇದಕ್ಕೆ ನಿನಗೆ ಹುಚ್ಚು ತರದ ಮಾತು ಎನ್ನುವ. ಸಿಂಧೂರ ಪರವಾಗಿ ನೀವು ಬಂದಿರಲ್ವ? ಆ ಸಿಂಧೂರ ಪರವಾಗಿ ನೀರಿರ್ಬೇಕಲ್ವ ಇಲ್ಲಿ? ಖಂಡಿತವಾಗಿ. ನಾನು ಹಣೆಗೆ ಧರಿಸಿ ಬಂದಿದ್ದೇನೆ ಎಂಬಲ್ಲಿಗೆ ಇದು ರಣ ಸಿಂಧೂರ ಎನ್ನುವುದನ್ನು ನೀನು ತಿಳಿದುಕೊಳ್ಳಬೇಕಿತ್ತು. ಹೌದಾ? ಆದ್ರೆ ನೀನು ಅದನ್ನು ತಿಳಿದುಕೊಳ್ಳದೆ ನನ್ನನ್ನು ತಿನ್ನುವುದಕ್ಕೆ ಮುಂದಾಗ್ತಾ ಇದ್ದೀಯ ಎಂಬಲ್ಲಿಗೆ ನಾನ್ಯಾರು ನೀನ್ಯಾರು? ನೀನು ಹೇಳಿ ಕೇಳುವುದಕ್ಕೆ ಒಬ್ಬ ರಕ್ಕಸ ಕುಲದಲ್ಲಿ ಜನಿಸಿದವ. ಆದರೆ ನಾನು ಮಾತ್ರ ಹಾಗಲ್ಲ. ವೀರ ಕ್ಷಾತ್ರಿಯನಾಗಿ ಈ ಪ್ರಪಂಚದಲ್ಲಿ ಬೆಳಕನ್ನು ಕಂಡವ. ಕ್ಷಾತ್ರಿಯರ ಬಗ್ಗೆ ಹೇಳಿರುವುದಾದರೂ ಹೇಗೆ? ಅಕರ್ತವ್ಯಂ ನ ಕರ್ತವ್ಯಂ ಪ್ರಾಣೇ ಕಂಟಕತೈರಪಿ ಕರ್ತವ್ಯಮೇವ ಕರ್ತವ್ಯಂ ಪ್ರಾಣೇ ಕಂಟಕತೈರಪಿ. ಕ್ಷಾತ್ರಿಯನಾದವನು ಯಾವ ಕರ್ತವ್ಯವನ್ನು ಮಾಡಬಾರದು ಅಂತಹ ಕರ್ತವ್ಯ ತನ್ನ ತಲೆ ಹೋದರೂ ಕೂಡ ಮಾಡುವುದಿಲ್ಲ. ಯಾವ ಕರ್ತವ್ಯವನ್ನು ಮಾಡಬೇಕು ಅಂತಹ ಕರ್ತವ್ಯ ತನ್ನ ತಲೆ ಹೋದರೂ ಕೂಡ ಆ ಕರ್ತವ್ಯವನ್ನು ಮಾಡಿಯೇ ತೀರುತ್ತಾನೆ. ಅಂತಹ ವೀರ ಕ್ಷಾತ್ರಿಯ ವೀರ ಯೋಧನಾಗಿ ಇಂದು ನಿನ್ನ ಸಮ್ಮುಖದಲ್ಲಿ ಬಂದು ನಿಂತವ. ಅನೇಕ ಸಿಂಧೂರವನ್ನು ಅಳಿಸಿದ್ದೀಯಲ್ಲ, ಆ ಸಿಂಧೂರವನ್ನು ಮತ್ತೆ ಪುನಃ ಮರು ಸ್ಥಾಪಿಸಲು ಇಲ್ಲಿಯವರೆಗಾಗಿ ಬಂದವ. ಒಂದು ಅವಕಾಶ ಕೊಡ್ತೇನೆ. ನೀನು ಏನೇ ತಪ್ಪು ಮಾಡಿ ತಪ್ಪಿಗೆಲ್ಲ ಒಂದು ಕ್ಷಮೆ ಎನ್ನುವುದಿದೆ. ನಮ್ಮ ಕ್ಷತ್ರಿಯರ ಲಕ್ಷಣ ಅದು. ಹಾಗಿದ್ದ ಮೇಲೆ ಮಾಡಿರುವಂತಹ ತಪ್ಪನ್ನು ಮನ್ನಿಸುತ್ತೇನೆ. ಬಂದು ನನಗೆ ಶರಣ. ಇಲ್ಲದೆ ಹೋದ್ರೆ